ಸಣ್ಣ ಸಣ್ಣ ವಿಷಯಕ್ಕೂ ಗಲಾಟೆ, ಮಾತಿನಲ್ಲೂ ಮನಸ್ತಾಪ. ಪತಿ ಜೊತೆಗೆ ಜೀವನ ನಡೆಸೋಕೆ ಸಾಧ್ಯವಿಲ್ಲ ಅಂತ ಆಕೆ ಡಿವೋರ್ಸ್ ಕೇಳಿದ್ಲು. ಆದ್ರೆ ವಿಚ್ಛೇದನ ಕೋರಿದ ಪತ್ನಿಗೆ ಪಾಪಿ ಗಂಡ ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಮತ್ತೊಂದು ಕಡೆ ಮದುವೆ ಆಗ್ತೀನಿ ಅಂತ ಕಳ್ಳಾಟ ಆಡ್ತಿದ್ದವನು ಲಾಕ್ ಆಗಿದ್ದಾನೆ. ಕಾಲ್ಗರ್ಲು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹಾಕಿದ್ರು. ನಾನು ಬ್ಯಾಂಕ್ ಮ್ಯಾನೇಜರು, ನಾನು ಆಫೀಸರು ಅಂತ ಹೇಳಿ ಮೋಸ ಮಾಡಿ ಇವನ ಜನ್ಮಕ್ಕಿಷ್ಟು, ಇವನ ಆಕಾರನೋ, ಮಾಡಬಾರದ ಕೆಲಸ ಮಾಡಿರುವ ಮನೆ ಹಾಳ ಇವನು. ಈ ಕ್ರಿಮಿ ಕಾಟಕ್ಕೆ ನರಳಾಡ್ತಿರೋದು ಬೇರೆ ಯಾರೂ ಅಲ್ಲ, ಖುದ್ದು ಈತನ ಕೈ ಹಿಡಿದ ಪತ್ನಿ. ಎರಡನೇ ಮದುವೆ ಆದವಳಿಗೆ ಪಾಪಿ ಗಂಡನ ಕಾಟ. ಕಾಲ್ ಗರ್ಲ್ ಎಂದು ಪತ್ನಿ ಫೋಟೋ ಹಾಕಿದ ಪಾಪಿ. ಇವನ ಹೆಸರು ಸತ್ಯನಾರಾಯಣ ರೆಡ್ಡಿ. ಫೋಟೋದಲ್ಲಿರುವ ಈಕೆಗೆ ಮದುವೆಯಾಗಿತ್ತು. ಆದರೆ ಹೊಂದಾಣಿಕೆ ಸರಿಬಾರದ ಕಾರಣ ಡಿವೋರ್ಸ್ ಪಡೆದಿದ್ಲು. ಬಳಿಕ 2019ರಲ್ಲಿ ಈ ಸತ್ಯನಾರಾಯಣನನ್ನ ಕೈ ಹಿಡಿದಿದ್ಲು. ಆದರೆ ಇಬ್ಬರ ಮಧ್ಯೆಯೂ ಮನಸ್ತಾಪ ಶುರುವಾಗಿದೆ. ಹೀಗಾಗಿ ಪತ್ನಿ ಡಿವೋರ್ಸ್ ನೀಡಲು ಮುಂದಾಗಿದ್ಲು. ಇದರಿಂದ ಕೆರಳಿದ ಪಾಪಿ ಪತ್ನಿಯ ಚಾರಿತ್ರ್ಯ ಹರಣ ಮಾಡಿದ್ದಾನೆ. ಡಿವೋರ್ಸ್ಗಾಗಿ ಪತ್ನಿ ಅರ್ಜಿ ಸಲ್ಲಿಸಿದ್ದಕ್ಕೆ ಸಿಟ್ಟಿಗೆದ್ದ ಸತ್ಯನಾರಾಯಣ ಪತ್ನಿ ಹೆಸರಲ್ಲಿ ಫೇಸ್ಬುಕ್ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾನೆ. ಅದರಲ್ಲಿ ಆಕೆಯ ಫೋಟೋ, ನಂಬರ್ ಹಾಕಿ ಕಾಲ್ ಗರ್ಲ್ ಎಂದು ಪೋಸ್ಟ್ ಮಾಡಿದ್ದಾನೆ. ಆಕೆಯ ಸಹೋದರನ ನಂಬರ್ಗಳನ್ನು ಹಾಕಿದ್ದಾನೆ. ಇದರಿಂದ ಮಹಿಳೆಗೆ ನಿತ್ಯ ಅಶ್ಲೀಲ ಕರೆ, ಸಂದೇಶಗಳು ಬರ್ತಿವೆ. ಹೀಗಾಗಿ ನಂದಿನಿ ಲೇಔಟ್ ಠಾಣೆಗೆ ದೂರು ನೀಡಿದ್ದಾರೆ. ಅರೇಂಜ್ ಮ್ಯಾರೇಜ್ ಆಗಿ ಮದುವೆ ಆಯಿತು. ಅವನು ಆಸ್ಟ್ರೇಲಿಯಾದಲ್ಲಿದ್ದಾನೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಪ್ಲಸ್ ರಾಜಗೋಪಾಲ್ ಸ್ಟೇಷನ್ ಅವರು ಹೇಳಿದರು, ಪ್ಲಸ್ ನಂದಿನಿ ಸ್ಟೇಷನ್ ಅವರು ಹೇಳಿದರು ಅವನು ಆಸ್ಟ್ರೇಲಿಯಾ ಅಂತ ಹೇಳ್ತಾರೆ. ಇನ್ನು ಕೆಲವರು ಲಂಡನ್ನು ಅಂತ ಹೇಳ್ತಾ ಇದ್ದಾರೆ. ಅವನು ಅಬ್ರಾಡಲ್ಲಿ ಕುತ್ಕೊಂಡು ಎಲ್ಲ ಫೋನ್ ವೆಬ್ಸೈಟಲ್ಲೂ ನನ್ನ ತಂಗಿ ಫೋಟೋ ಮತ್ತು ನನ್ನ ತಂಗಿದು ಕಾಂಟ್ಯಾಕ್ಟ್ ನಂಬರೆಲ್ಲ ಹಾಕ್ಬಿಟ್ಟು ಕಾಲ್ಗರ್ಲು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹಾಕಿದ್ರು. ಸತ್ಯನಾರಾಯಣ ಸದ್ಯ ಹೊರದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆಂಬ ಮಾಹಿತಿ ಇದೆ. ಪಾಪಿ ಕೃತ್ಯಕ್ಕೆ ಪತ್ನಿ ಮತ್ತು ಕುಟುಂಬದವರು ಮಾನಸಿಕವಾಗಿ ನಲುಗಿದ್ದಾರೆ. ಪತ್ನಿಯನ್ನ ಕಾಡುತ್ತಿರುವ ಕ್ರಿಮಿಕತ ಇದಾದ್ರೆ ಇವನ ಮುಖವನ್ನೊಮ್ಮೆ ನೋಡಿ. ಮದುವೆ ಹೆಸರಲ್ಲಿ ಮಹಿಳೆಯರನ್ನ ವಂಚಿಸುತ್ತಿದ್ದ ಐನಾತಿ ಇವನು. ತುಮಕೂರು ಮೂಲದ ಈತ ದೀಪಕ್. ಮ್ಯಾಟ್ರಿಮೋನಿಯಲ್ನಲ್ಲಿ ವರಾನ್ವೇಷಣೆ ಮಾಡೋರೆ ಇವನ ಟಾರ್ಗೆಟ್. ನಾನು ಬ್ಯಾಂಕ್ ಆಫೀಸರ್, ಮದುರೈನಲ್ಲಿ ಕೆಲಸ, ಕೈ ತುಂಬ ಸಂಬಳ ಅಂತೆಲ್ಲ ಬಿಲ್ಡಪ್ ಕೊಡ್ತಿದ್ದ ಈತ ಮದುವೆ ಖಾತೆ ಕಟ್ತಿದ್ದ. ಬಳಿಕ ಮಹಿಳೆಯರಿಂದ ಹಣ ವಸೂಲಿ ಮಾಡಿ ಅವರಿಂದಲೇ ಸಿಮ್ ಕೂಡ ತರಿಸಿಕೊಳ್ತಿದ್ದ. ಹೀಗೆ ಜೆಪಿ ನಗರದಲ್ಲಿರುವ ಮಹಿಳೆಗೆ 30,000 ರೂಪಾಯಿ ವಂಚನೆ ಮಾಡಿದ್ದ. ಆದರೆ ಇವನ ಮೇಲೆ ಸಂಶಯ ಬಂದು ಮಹಿಳೆ ದೂರು ಕೊಟ್ಟಿದ್ದು ಐನಾತಿ ಲಾಕ್ ಆಗಿದ್ದಾನೆ. 7-8 ಜನರಿಗೆ ಈತ ವಂಚನೆ ಮಾಡಿರೋದು ಗೊತ್ತಾಗಿದೆ. ಮದುವೆ ಆಗ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಸುಮಾರು ದುಡ್ಡು ಕಂಪ್ಲೇಂಟಿಂದ ಪಡೆದಿರೋದ್ರ ಬಗ್ಗೆ ದೂರು ದಾಖಲಾಗಿರುತ್ತದೆ. ತನಿಖೆ ಸ್ಟಾರ್ಟ್ ಮಾಡುವಾಗ ಆರೋಪಿ ಬಗ್ಗೆ ಈ ರೀತಿ ಸುಮಾರು ಕಂಪ್ಲೇಂಟ್ಸ್ ಇದ್ದಾವೆ. ಇನ್ನೊಂದು 8 ಪ್ರಕರಣಗಳಲ್ಲಿ ಸಹ ಕೆಲವು ವರದಿಯಾಗಿದೆ, ಮೋಸ್ಟ್ ವರದಿ ಆಗಿಲ್ಲ. ಏನೇ ಹೇಳಿ, ಒಂದ್ ಕಡೆ ಪತಿ ಕೃತ್ಯಕ್ಕೆ ಪತ್ನಿ ನಲುಗಿದ್ದಾಳೆ, ಮತ್ತೊಂದು ಕಡೆ ಮದುವೆ ಕನಸು ಕಂಡವಳು ಕ್ರಿಮಿ ಕೃತ್ಯದಿಂದ ಕಂಗಾಲಾಗಿದ್ದಾಳೆ. ಶಿವಪ್ರಸಾದ್, TV9 ಬೆಂಗಳೂರು.